ನಾವು ಭೇಟಿ ಮಾಡ್ತೀವಿ, ಕುಂದು ಕೊಡ್ತಾ ಇದ್ರೆ ಹೆಲ್ಪ್ ಮಾಡ್ತೀವಿ. ನಮ್ಮ ರೈತರಿಗೆ ಯಾಕಂದರೆ ಎಲ್ಲಿಂದ ಲೈನು ಹೈದರಾಬಾದ್ ಹೋಗ್ತಾ ಇದೆ, ಎಲ್ಲಿಂದ ಲೈನ್ದು ಕರ್ನೂಲ್ ಹೋಗ್ತಾ ಇದೆ, ಎಲ್ಲಿಂದ ನಾನು ಮದನಿ ಈ ಪವರ್ ಗ್ರೇಡು ರೆಡಿಯಾಗಿದೆ. 80% ಕೆಲಸ ಪೂರ್ಣ ಆಗಿದೆ. 20% ಆದಮೇಲೆ ಭಾಳ ದೊಡ್ಡ ನಾನು ಪ್ರಧಾನಮಂತ್ರಿಗೆ ನಾನು ವಿನಂತಿ ಮಾಡೋಕ್ಕೆ ನಾನು ಲೆಟ್ರ್ ಕೂಡ ಮಾಡ್ತಾಯಿದ್ದೀನಿ. ಪ್ರಧಾನಮಂತ್ರಿ ಎಲ್ಲಿ ಬರಬೇಕು ಅವ್ರ ಕಡೆಯಿಂದ ಅವ್ರನ್ನ ಲೋಕಾರ್ಪಣೆ ಆಗಬೇಕು ನಮ್ಮ ಸಂಕಲ್ಪ ಇದೆ. ಶಾಸಕರು ನಮ್ಮ ಜನರಿಗೆ ಮಹಾಜನತಾ ಅವರಿಗೆ ನಾನು 4-5 ಪ್ರಾಜೆಕ್ಟ್ ಮಾಡಬೇಕು ಪ್ಲ್ಯಾನ್ ಇತ್ತು. ನಾನು ಬೀದರ್ ರೈಲ್ವೆ ನಂದಿಡ್ತು ಆಗ್ತಾಯಿದೆ, ಆಮೇಲೆ 2 ನ್ಯಾಷನಲ್ ಹೈವೇ ಮಾಡಿದ್ದೀವಿ. ಈಗಿಂತ ಬೇರೆ ಮಾಡಬೇಕಿತ್ತು. ಬಟ್ ಈ ಪ್ರಾಜೆಕ್ಟು ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಇಲ್ಲಿ ಜಾಗ ಖಾಲಿ ಇತ್ತು, ರೈತರು ನಮ್ಮ ಸಪೋರ್ಟ್ ಮಾಡ್ಯಾರ. ಜಿಲ್ಲೆ ಕಮಾನಗಡ ತಾಲೂಕು ಚಿಮ್ಮಂಗಾವ ಪಂಚಾಯತ್ನಲ್ಲಿ ನಮ್ಮ ಭಾಳ ದಿವಸದಿಂದ ನಮ್ಮದು ಔರಾದ್ ವಿಧಾನಸಭಾ ಕ್ಷೇತ್ರಕ್ಕೆ ದೊಡ್ಡ ಪ್ರಾಜೆಕ್ಟ್ ಬರಬೇಕು, ರೈತರಿಗೆ ಅನುಕೂಲ ಆಗಬೇಕು. ಅದಕ್ಕಾಗಿ ನಾವು 2010 ಪ್ರಾರಂಭ ಮಾಡಿ ಆಮೇಲೆ 2014 ನಮ್ಮ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಎಲ್ಲ ಪಾಠ ಮಾಡಿ ಈ 2360 ಕೋಟಿ 2360 ಕೋಟಿ ಈ ಪ್ರಾಜೆಕ್ಟ್ ಇದೆ. ಭಾಳ ಸುಂದರ ಪ್ರಾಜೆಕ್ಟ್ ಇದೆ. ನಾನು 4 ಎಕರೆನಲ್ಲಿ ನಡೀತಾ ಇದೆ. ಆಮೇಲೆ ಬೇರೆ ಸೋಲಾರ್ ಪಾರ್ಕ್ ಬರುತ್ತೆ ಬಾಜು, ಅಟ್ಯಾಚ್ ಸೋಲಾರ್ ಪಾರ್ಕ್ 20,000 ಎಕರೆ ಸೋಲಾರ್ ಪಾರ್ಕು 20,000 ಎಕರೆನಲ್ಲಿ ಆಗುತ್ತೆ. ಈ ಬೇರೆ ಪ್ರಾಜೆಕ್ಟ್ ಅವ. ಈ ಪ್ರಾಜೆಕ್ಟು ನಮ್ಮ ಔರಾದ ಮಹಾಜನ್ 4 ಲಕ್ಷ ಜನತ ಕನಸಿತ್ತು, ನಮ್ಮದು ಕನಸಿತ್ತು, ನನಸಾಗಿದೆ. ಅದಕ್ಕಾಗಿ ನಾನು ಪದೇ ಬರ್ತೀವಿ. ಕೆಲಸ ಕ್ವಾಲಿಟಿ ಆಗಬೇಕು, ಕೆಲಸ ಟೈಮ್ ಬಾಂಡ್ ಒಳಗಾಗಬೇಕು.